ನಗರ ಪ್ರದೇಶಗಳು ಬೆಳೆದಂತೆಲ್ಲ ಮೂಲಭೂತ ಸಮಸ್ಯೆಗಳು ಬೆಳೆಯುತ್ತಲೇ ಇವೆ. ನೀರು ಪ್ರತಿಯೊಬ್ಬ ಮನುಷ್ಯನಿಗೂ ಅತ್ಯಗತ್ಯವಾಗಿ ಬೇಕೇ ಬೇಕಾದ ಜೀವಜಲ. ಪ್ರಕೃತಿಯಲ್ಲಿ ನೀರು ನಮಗೆ ಅಗಾಧವಾಗಿ ದೊರೆತರೂ ಅದನ್ನು ಕ್ರಮಬದ್ಧವಾದ ರೀತಿಯಲ್ಲಿ ಸಂಗ್ರಹಿಸಿ ಉಪಯೋಗಿಸದೇ ಇರುವುದರಿಂದ ಇಂದು ನೀರಿಗಾಗಿ ಪರದಾಡಬೇಕಾದ ಪರಿಸ್ಥಿತಿ ಉದ್ಭವಿಸಿದೆ. ಎಂತ ಮಾರಾಯರೆ, ನಿಮ್ಮನೇಲಿ ಬೋರ್ವೆಲ್ ಉಂಟಾ? ಬಾವಿ ದುಡ್ಡು ಕೊಟ್ಟು ಟ್ಯಾಂಕರ್ನಲ್ಲಿ ನೀರು ತರಿಸ್ಕೊಳ್ತಾ ಇದ್ದೀರಾ? ಅಲ್ಲ ಸರ್, ನಲ್ಲಿ ನೀರು ಬಿಟ್ಟು ಒಂದು ವಾರ ಆಯಿತು. ಇಡೀ ನಗರದಲ್ಲೇ ಎಲ್ಲೂ ನೀರಿಲ್ಲ. ಅಂಥದ್ರಲ್ಲಿ ನಿಮ್ಮನೇಲಿ ಹೇಗೆ ಸರ್ ಅಷ್ಟೊಂದು ನೀರು? ಅಲ್ಲ ಮಾರಾಯರೆ, ಕುಡಿಲಿಕ್ಕೆ ಒಂದು ಬಿಂದಿಗೆ ನೀರು ಸಿಕ್ಕಿದ್ರೆ ಸಾಕಂತ ನಾವು ಒದ್ದಾಡ್ತಾ ಇದ್ದೀವಿ. ನೀವು ನೋಡಿದ್ರೆ ಗಿಡಗಳಿಗೆಲ್ಲ ನೀರು ಹಾಕ್ತಾ ಇದ್ದೀರಲ್ಲ, ಅದು ಹೇಗೆ? ಬನ್ನಿ ಬನ್ನಿ ತೋರಿಸ್ತೀನಿ. ಪ್ರಕೃತಿ ಮಳೆಯ ರೂಪದಲ್ಲಿ ನಮಗೆ ಅಗಾಧ ಪ್ರಮಾಣದ ನೀರನ್ನು ನೀಡುತ್ತದೆ. ಅತ್ಯಂತ ಪರಿಶುದ್ಧವಾದ ಈ ಮಳೆ ನೀರನ್ನು ವ್ಯರ್ಥವಾಗಿ ಹಳ್ಳಕೊಳ್ಳ ಚರಂಡಿಗಳಿಗೆ ಹರಿಯಬಿಡದೆ ಸಂಗ್ರಹಿಸಿದರೆ ನಾವ್ಯಾರೂ ನೀರಿಗಾಗಿ ಪರದಾಡಬೇಕಾದ ಪರಿಸ್ಥಿತಿಯೇ ಬರುವುದಿಲ್ಲ. ಮಳೆ ನೀರಿನ ಸಂಗ್ರಹ ಅತ್ಯಂತ ಕಡಿಮೆ ಖರ್ಚಿನ ವಿಧಾನ. ಈ ವಿಧಾನಕ್ಕೆ ಬೃಹತ್ ಪ್ರಮಾಣದ ತಂತ್ರಜ್ಞಾನ ಬೇಕಿಲ್ಲ. ಇಂಜಿನಿಯರು, ಮಷಿನ್ನು, ಸಾವಿರಾರು ರೂಪಾಯಿಗಳು ಇದ್ಯಾವುದೂ ಬೇಕಾಗಿಲ್ಲದ ನಾವೇ ಸ್ವತಃ ನಿರ್ಮಿಸಿಕೊಳ್ಳಬಹುದಾದ ಅತ್ಯಂತ ಸರಳ ವಿಧಾನ. ತಾರಸಿಯ ಮೇಲೆ ಅಥವಾ ಮೇಲ್ಛಾವಣಿಯ ಮೇಲೆ ಬಿದ್ದ ನೀರು ವ್ಯರ್ಥವಾಗಿ ರೇನ್ಔಟ್ ಪೈಪಿನ ಮೂಲಕ ಚರಂಡಿಗೆ ಹರಿದು ಹೋಗದಂತೆ ತಡೆದು ಆ ನೀರನ್ನು ಸಂಗ್ರಹಿಸಿಟ್ಟರೆ ನಿತ್ಯ ಬಳಕೆಗೆ ಉಪಯೋಗಿಸಬಹುದು. ಮಳೆ ನೀರು ಸಂಗ್ರಹಣೆಗೆ ಬೇಕಾದ ವಸ್ತುಗಳು ತೀರ ಸರಳ. ಪಿವಿಸಿ ಪೈಪುಗಳು, ಒಂದು ಸಾಧಾರಣ ಸೈಜಿನ ಪ್ಲಾಸ್ಟಿಕ್ ಡ್ರಮ್, ದಪ್ಪ ಮರಳಿನ ಕಣಗಳು, ಜಲ್ಲಿಕಲ್ಲು, ಸ್ಪಂಜಿನ ಒಂದು ಸಣ್ಣ ಶೀಟ್, ಶುಭ್ರವಾದ ಬಿಳಿ ಬಟ್ಟೆ ಅಥವಾ ಪಂಚೆ. ನೀರು ಸಂಗ್ರಹಣೆಗಾಗಿ ಒಂದು ದೊಡ್ಡ ಟ್ಯಾಂಕ್, ಬಿದಿರಿನ ಬೊಂಬುಗಳ ಒಳಭಾಗಗಳನ್ನು ತೂತು ಮಾಡಿ ಅವುಗಳನ್ನೂ ಸಹ ಪೈಪಿನಂತೆ ಉಪಯೋಗಿಸಬಹುದು. ಸಾಮಾನ್ಯವಾಗಿ ಪ್ರತಿಯೊಬ್ಬ ವ್ಯಕ್ತಿಗೆ ದಿನನಿತ್ಯದ ಬಳಕೆಗಾಗಿ ಸುಮಾರು 135 ಲೀಟರ್ಗಳಷ್ಟು ನೀರಿನ ಅವಶ್ಯಕತೆ ಇದೆ. ಕನಿಷ್ಠ ವಾರ್ಷಿಕ 500ರಿಂದ 600 ಮಿಲಿಮೀಟರ್ ಮಳೆ ಬೀಳುವ ಪ್ರದೇಶಗಳಲ್ಲಿ 1,000 ಚದರ ಅಡಿ ಇರುವ ಮೇಲ್ಛಾವಣಿಯಿಂದ 35,000ರಿಂದ 40,000 ಲೀಟರ್ ನೀರನ್ನು ಸಂಗ್ರಹಿಸಬಹುದು. ಕರಾವಳಿ ಪ್ರದೇಶಗಳಲ್ಲಿ ವಾರ್ಷಿಕವಾಗಿ ಅಂದಾಜು 3,975 ಮಿಲಿಮೀಟರ್ ಮಳೆ ಬೀಳುತ್ತದೆ. ಇಷ್ಟು ಅಗಾಧ ಪ್ರಮಾಣದಲ್ಲಿ ಮಳೆ ಬಿದ್ದರೂ ಸಹ ಬಿದ್ದ ಮಳೆಯ ನೀರು ಭೂಮಿಯಲ್ಲಿ ಬೇಗನೆ ಇಂಗಿ ಹೋಗುವುದರಿಂದ ಇಂತಹ ಪ್ರದೇಶಗಳಿಗೆ ಮಳೆ ನೀರು ಸಂಗ್ರಹ ಅತ್ಯಂತ ಅವಶ್ಯಕ. ಪ್ರತಿಯೊಂದು ಮನೆಯಲ್ಲೂ ಮಳೆ ನೀರನ್ನು ಸಂಗ್ರಹಿಸಿದರೆ ನೀರಿನ ಸಮಸ್ಯೆ ನಮ್ಮನ್ನು ಎಂದಿಗೂ ಕಾಡುವುದಿಲ್ಲ. ಅತ್ಯಂತ ಸರಳವಾದ ಈ ವಿಧಾನವನ್ನು ಸಣ್ಣ ಮನೆ, ಚಿಕ್ಕ ಮನೆ, ದೊಡ್ಡ ಮನೆ, ಶ್ರೀಮಂತರ ಮನೆ, ಬಡವರ ಮನೆ ಎಂಬ ಭೇದವಿಲ್ಲದೆ ಎಲ್ಲೆಡೆಯೂ ಅಳವಡಿಸಿಕೊಳ್ಳಬಹುದು. ಪ್ಲಾಸ್ಟಿಕ್ ಡ್ರಮ್ನೊಳಗೆ ಮರಳು ಮತ್ತು ಜಲ್ಲಿಯನ್ನು, ಅದರ ಮೇಲೆ ಸ್ಪಂಜಿನ ಶೀಟನ್ನು ಹೊದಿಸಿ ಅದರ ಮೇಲ್ಭಾಗದಲ್ಲಿ ಶುಭ್ರವಾದ ಬಿಳಿ ಪಂಚೆಯನ್ನು 8 ಪದರ ಮಡಚಿ ಅದನ್ನು ಬಿಗಿಯಾಗಿ ಒಂದು ದಾರದಲ್ಲಿ ಬಂಧಿಸಿದಲ್ಲಿ ಶುದ್ಧೀಕರಣ ಡ್ರಮ್ ಸಿದ್ಧಗೊಂಡಂತೆಯೇ. ಮಳೆ ಬರುವ ಮುನ್ಸೂಚನೆಗೆ ಅರ್ಧ ಗಂಟೆ ಮುಂಚಿತವಾಗಿ ತಾರಸಿ ಅಥವಾ ಮೇಲ್ಛಾವಣಿಯ ಕಸವನ್ನು ಗುಡಿಸಬೇಕು. ಏಕೆಂದರೆ ಬಾನಿನಿಂದ ನೇರವಾಗಿ ಮಳೆ ಬೀಳುವುದು ತಾರಸಿಗೆ. ಅಲ್ಲಿ ಕಸವಿದ್ದರೆ ಅದೂ ಸಹ ನೀರಿನೊಂದಿಗೆ ಸಂಗ್ರಹಗೊಂಡು ಅನಾರೋಗ್ಯಕ್ಕೆ ಕಾರಣವಾಗುತ್ತದೆ. ತಾರಸಿಯ ಮೇಲೆ ಕೀಟನಾಶಕ, ತುಕ್ಕು ಹಿಡಿದಿರುವ ಕಬ್ಬಿಣ, ಗೊಬ್ಬರ ಇತ್ಯಾದಿಗಳನ್ನು ಸಂಗ್ರಹಿಸಿಡಬಾರದು. ಸಾಕು ಪ್ರಾಣಿಗಳನ್ನಂತೂ ಮಲವಿಸರ್ಜನೆಗೆ ಮೇಲ್ಛಾವಣಿಗೆ ಬಿಡಲೇಬಾರದು. ಮಳೆಗಾಲ ಪ್ರಾರಂಭವಾದ ಮೊದಲನೇ ಮಳೆಯ ನೀರನ್ನು ಸಂಗ್ರಹಿಸದೆ ಹಾಗೆ ಹೊರಗೆ ಹೋಗಲು ಬಿಡಬೇಕು. ಇದರಿಂದ ಪೈಪಿನಲ್ಲಿರುವ ಧೂಳಿನ ಕಣಗಳು ಹೊರಹೋಗಲು ಸಹಕಾರಿಯಾಗುತ್ತವೆ. ತಾರಸಿಯ ಅಥವಾ ಮೇಲ್ಛಾವಣಿಯ ಮೇಲೆ ಬಿದ್ದ ನೀರು ರೇನ್ಔಟ್ ಪೈಪಿನ ಮೂಲಕ ಹರಿದು ಅಲ್ಲಿಂದ ಕೆಳಭಾಗದ ಶುದ್ಧೀಕರಣ ಡ್ರಮ್ ಅನ್ನು ತಲುಪುತ್ತದೆ. ಅಲ್ಲಿ ನೀರು ಪರಿಶುದ್ಧಗೊಂಡು ಅಲ್ಲಿಂದ ನೇರವಾಗಿ ಸಂಗ್ರಹಣಾ ಟ್ಯಾಂಕ್ನಲ್ಲಿ ಅಥವಾ ಸಂಪಿನಲ್ಲಿ ಶೇಖರಿಸಲ್ಪಡುತ್ತದೆ.
ಮಳೆ ನೀರಿನಲ್ಲಿ ಅಗಾಧ ಪ್ರಮಾಣದ ಆಮ್ಲಜನಕ ಸೇರಿರುವುದರಿಂದ ಅದನ್ನು ಯಾವುದೇ ಅನುಮಾನಗಳಿಲ್ಲದೆ ಧಾರಾಳವಾಗಿ ಕುಡಿಯಲು ಉಪಯೋಗಿಸಬಹುದು. ಕೆಲವು ವೇಳೆ ತೆರೆದ ತೊಟ್ಟಿಗಳಲ್ಲಿ ನೀರನ್ನು ಸಂಗ್ರಹಿಸಿಡಬೇಕಾದ ಸಂದರ್ಭದಲ್ಲಿ ಸೊಳ್ಳೆಯ ಹಾವಳಿ ಉಂಟಾಗುತ್ತದೆ. ಗಪ್ಪಿ ಮೀನುಗಳನ್ನು ಬಿಡುವುದರಿಂದ ಸೊಳ್ಳೆಯ ಹಾವಳಿಯನ್ನ ತಡೆಯಬಹುದು. ಸಂಗ್ರಹಣಾ ಟ್ಯಾಂಕ್ ಗಾಳಿ ಬೆಳಕು ಪ್ರವೇಶಿಸದ ಕಡೆ ಇದ್ದಲ್ಲಿ ನೀರನ್ನು ಅನೇಕ ವರ್ಷಗಳ ಕಾಲ ಕೆಡದಂತೆ ಸಂಗ್ರಹಿಸಬಹುದು. ಹೀಗೆ ಸಂಗ್ರಹಗೊಂಡು ಹೆಚ್ಚುವರಿಯಾದ ನೀರನ್ನು ಅಂಗಳದೊಳಗಿರುವ ಬೋರ್ವೆಲ್ ಅಥವಾ ಬಾವಿಯ ಕಡೆ ತಿರುಗಿಸಿದಲ್ಲಿ ಭೂಮಿಯ ಅಂತರ್ಜಲವೂ ಹೆಚ್ಚುತ್ತದೆ. ಮಳೆಯ ನೀರು ನೇರವಾಗಿ ತಾರಸಿಗೆ, ತಾರಸಿಯಲ್ಲಿರುವ ರೇನೋಟ್ ಪೈಪಿನಿಂದ ಶುದ್ಧೀಕರಣ ಡ್ರಮ್ಗೆ, ಅಲ್ಲಿಂದ ನೇರವಾಗಿ ಸಂಗ್ರಹಣಾ ಟ್ಯಾಂಕಿಗೆ. ಇದಿಷ್ಟೇ ಮಳೆ ನೀರು ಸಂಗ್ರಹಣದ ಅತ್ಯಂತ ಸರಳ ವಿಧಾನ. ಸರ್, ಈ ಮಳೆ ನೀರಿನ ಸಂಗ್ರಹ ಇಷ್ಟೊಂದು ಸರಳವಾಗಿರುತ್ತೆ ಅಂತ ನನಗೆ ಗೊತ್ತೇ ಇರಲಿಲ್ಲ ಸರ್. ನಮ್ಮನೆಯಲ್ಲೂ ಟೆರೆಸ್ ಇದೆ, ರೈನೋಟ್ ಪೈಪ್ ಇದೆ, ಸೊಂಪು ಕೂಡ ಇದೆ. ಈಗ ರೈನೋಟ್ ಪೈಪಿಂದ ಸೊಂಪಿಗೆ ಒಂದು ಚಿಕ್ಕ ಪೈಪ್ ಕನೆಕ್ಷನ್ ಕೊಟ್ಬಿಟ್ರೆ ನಮಗೂ ವರ್ಷ ಪೂರ್ತಿ ನೀರು ಸಿಗುತ್ತೆ ಅಲ್ವಾ?